ಲೈಫ್ನ ಜರ್ನಿಯನ್ನು ಬ್ರೀಫ್ ಆಗಿ ನಮಗೆ ಪರಿಚಯ ಮಾಡಿಸೋದಾದ್ರೆ ಮೊದಲಿಗೆ. ನಾನು ಕಾನ್ಸ್ಟೇಬಲ್ದಿಂದ ಅಸಿಸ್ಟೆಂಟ್ ಕಮಿಷನರು. ನಮ್ದು ಹಳ್ಳಿ ಜೀವನ. ಆಕ್ಚುಲಿ ರಿಯಲ್ ಆಗಿ ಸ್ಕೂಲಿಗೆ ಹೋಗಬೇಕು ಅಂತ ಸ್ಟಾರ್ಟ್ ಮಾಡಿದ್ದೆ ನಾನು 4th ಸ್ಟ್ಯಾಂಡರ್ಡ್ಗೆ. ಆಕ್ಚುಲಿ ಬಡತನ ಇರೋದರಿಂದ ನಾನೇನ್ ಮಾಡಿದೆ, SSLC ಮುಗಿದ ತಕ್ಷಣ ಆರ್ಥಿಕವಾಗಿ ಸ್ವತಂತ್ರ ಆಗೋಣ ಅನ್ನೋ ಕಾನ್ಸೆಪ್ಟ್ ಅವಾಗ ಬಂದ್ಬಿಡ್ತು. ನಾನು ಇನ್ನೇನು ಬಸ್ ಕಂಡಕ್ಟರ್ ಆಗಬೇಕು ಅನ್ನುವಂತ ಅಥವಾ ಡ್ರೈವರ್ ಆಗಬೇಕು ಅನ್ನುವಂತ ಮಹದಾಸೆ ನನಗೆ. ಅದೇ ದೊಡ್ಡ ಆಸೆ, ಅದೇ ನನಗೆ ಒಂದು ಫಸ್ಟ್ ಗೋಲು. ಆಮೇಲೆ ಜಿಲ್ಲಾಧಿಕಾರಿಗಳ ಉದ್ದೇಶಕ್ಕೆ ಹಾಗೆ ಅದು ನಂಗೆ. ಅದಾದ ನಂತರ PUC ಸೈನ್ಸ್ ಅಡ್ಮಿಷನ್ ಸಿಕ್ಕಿತ್ತು, ಆದ್ರೆ ಬೇಡ ಅಂತ ಹೇಳಿ ಮತ್ತೆ ನಾನು ಆರ್ಟ್ಸ್ ತಗೊಂಡೆ. ಇದೆಲ್ಲ ಆರ್ಥಿಕವಾಗಿ ಅದು ನಮ್ಮಂತವ್ರಿಗೆಲ್ಲ ಉದ್ದೇಶ ಇಟ್ಕೊಂಡು ನನಗೆ ಗೊತ್ತಿತ್ತು ಇನ್ನೇನು ಜಾಬ್ ಮಾಡ್ಕೋತಾನೆ ಕಲಿಬೇಕು ನನ್ನ ಜೀವನ ಅಂತ. ಆಮೇಲೆ ಅಲ್ಲಿ STD ಬೂತ್ ಅಲ್ಲಿ ಎವ್ರಿ ಡೇ ಒಂದು 6 hours ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇನ್ನೊಂದು ಜಾಬ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಈ TV ರಿಪೇರಿ ಮಾಡ್ತಾರಲ್ಲ ಅದನ್ನು ಸ್ಟಾರ್ಟ್ ಮಾಡಿದೆ. ಹಂಗೆ ಮಾಡ್ತಾ ಮಾಡ್ತಾ PUC ಮುಗಿತ್ತು. PUC ಮುಗಿದ ತಕ್ಷಣ ನಾನು BA ಫಸ್ಟ್ ಗೆ ಅಡ್ಮಿಷನ್ ತಗೊಂಡಿದ್ದೆ. ಅಂದ್ರೆ ಮಧ್ಯಾಹ್ನ ಮೇಲೆ ವರ್ಕ್ ಮಾಡಕ್ ಹೋಗ್ತಿದ್ರ? ಮಧ್ಯಾಹ್ನ ಮೇಲೆ. ಎಷ್ಟು ಸಂಬಳ ಬರ್ತಿತ್ತು ಅವಾಗ? ಅದು ಹೇಳಿದ್ರೆ ಒಂಥರ ಈಗಿನ ಜನರೇಷನ್ಗೆ. ನನಗೆ ಫಸ್ಟ್ ಸ್ಯಾಲ್ರಿ 300 rupees 1 ಮಂತ್ಗೆ. ಆಮೇಲೆ STD ಬೂತ್ದಲ್ಲಿ ಏನು ಸ್ಟಾರ್ಟ್ ಮಾಡಿಲ್ಲ ಅವಾಗ ಒಂದು 600 ಕೊಡ್ತಿದ್ರು. ಅವಾಗ BA ಫಸ್ಟ್ ಇದ್ದಾಗ ಪೊಲೀಸ್ ಕಾನ್ಸ್ಟೇಬಲ್. ಅಂದ್ರೆ ನಾನು ಮುಗಿದ ತಕ್ಷಣ ಫಸ್ಟ್ ಜಾಬ್ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲೈ ಮಾಡಿದೆ, ಸೆಲೆಕ್ಷನ್ ಆಗಿಬಿಟ್ಟೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.